ಲೈಫಲ್ಲಿ ಬೆಸ್ಟ್ ಮೂಮೆಂಟ್ ಅಂದರೆ ಯಾವ್ದಾದ್ರು ಬೆಸ್ಟ್ ಮೂಮೆಂಟ್ ಅಂದರೆ ಏನು ಲೈಫಲ್ಲಿ? ನನ್ನ ಲೈಫಲ್ಲಿ ಬೆಸ್ಟ್ ಮೂಮೆಂಟ್ ಅಂದರೆ ನಮ್ಮ ತಾಯಿ ಎಕ್ಸೆಪ್ಟ್ ಮಾಡ್ಕೊಂಡಿದ್ದು ನನ್ನ ಒಂದು ಅಂದರೆ ಇದೆಲ್ಲ ಕನಸಾಗಿತ್ತು, ನಮ್ಮ ಮಮ್ಮಿ ಎಕ್ಸೆಪ್ಟ್ ಮಾಡ್ತಾರ. ನಾನೇನು ಅಂದ್ಕೊಂಡಿದ್ದೆ ಅವರು ಎಲ್ಲಿ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೇನು, ಎಲ್ಲಿ ಫುಲ್ ಈಗ ಹೆಂಗೆ ಇದು ಮಾಡಿದ್ದೀನಿ ಎಲ್ಲನೂ ಅದೆಲ್ಲ ವ್ಯಾನಿಷ್ ಆಗಿಬಿಡುತ್ತೇನೋ, ಎಲ್ಲಿ ನಮ್ಮ ಫ್ಯಾಮ್ಲಿ ಹೆಸರು ಹಾಳಾಗುತ್ತೇನೋ ಸಿಕ್ಕಾಪಟ್ಟೆ ಥಾಟ್ ಇತ್ತು. ಬಟ್ ಯಾವಾಗ ಅವ್ರು ಎಕ್ಸೆಪ್ಟ್ ಮಾಡಿಕೊಂಡ್ರು ಒಂದು ಮರು ಹುಟ್ಟು ಥರ ಒಂದು ಹೊಸ ಜೀವನ, ಒಂದು ಹೊಸ ಲೈಫ್ನ ಕಂಡ್ಕೊಂಡೆ ನಾನು. ಸೊ ಹಾಗಾಗಿ ಆ ಲೈಫ್ನ ಆ ಒಂದು ಮೂಮೆಂಟ್ನ ಯಾವತ್ತೂ ಮರೆಯಲ್ಲ ಲೈಫ್ ಟೈಮ್. ಬ್ಯಾಡ್ ಮೂಮೆಂಟ್ ಅಂತ ಹೇಳಿದ್ರೆ ಬ್ಯಾಡ್ ಮೂಮೆಂಟ್ನ ಯಾವತ್ತೂ ನಾನು ನೆನ್ಪಿಟ್ಕೊಳ್ಳಲ್ಲ. ತುಂಬ ಇದೆ ಹೇಳಬೇಕು ಅಂದರೆ, ಸಿಕ್ಕಾಪಟ್ಟೆ ಇದೆ. ಮೇ ಬಿ ಆ ಬ್ಯಾಡ್ ಮೂಮೆಂಟಿಂದನೇ ನಾನೀಗ ಒಳ್ಳೆ ಮೂಮೆಂಟ್ನ ಅನುಭವಿಸ್ತಾ ಇದ್ದೀನಿ. ಸೊ ಅದು ಇಂಪಾರ್ಟೆಂಟ್ ಲೈಫಲ್ಲಿ, ಬೇವು ಬೆಲ್ಲ ಅಂತಂದಂಗೆ. ಸೊ ಎರಡೂ ಬೇಕು. ಸೊ ಹಾಗಾಗಿ ಬ್ಯಾಡ್ ಮೂಮೆಂಟ್ನ ನಾನು ಆದಷ್ಟು ಎರೇಸ್ ಮಾಡೋಕ್ಕೆ ಇಷ್ಟಪಡ್ತೀನಿ, ಹಳೇದನ್ನು. ಸೊ ಆ ಬ್ಯಾಡ್ ಮೂಮೆಂಟಿಂದನೇ ನಾನೀಗ ನೀತವಾಗಿರೋದು. ಸೊ ಅದನ್ನ ಒಳ್ಳೇದಕ್ಕೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಪರ್ಟಿಕ್ಯುಲರ್ ಅಂತ ಇಲ್ಲ. ಪರ್ಟಿಕ್ಯುಲರ್. ಮೇಡಮ್, ಈ ಪ್ರೀವಿಯಸ್ ಸಿನಿಮಾ ಮಾಡಿದಿರಾ, ಈಗ ಯಾವ್ಯಾವ ಪ್ಲ್ಯಾನ್ಸ್ ಮಾಡ್ಕೊಂಡಿದ್ದೀರಾ? ಈಗ ಸಿನಿಮಾಗಳು ಆಪರ್ಚುನಿಟಿ ಬರ್ತಾ ಇದೆಯಾ, ಏನು ಕತೆ? ಪ್ರೀವಿಯಸ್ ಅದೇ ಝಾನ್ಸಿ ಅಂತ ಮಾಡಿದ್ದೀನಿ, ತೆಲುಗು ವಿಲನ್ ಆಗಿ ಮಾಡಿದ್ದೀನಿ. ಹೌದು. ಯಾಕೆಂದ್ರೆ ನನಗೆ ಎಲ್ಲ ಥರ ಕ್ಯಾರೆಕ್ಟರ್ ಮಾಡೋಕ್ಕೆ ತುಂಬ ಇಷ್ಟ. ಅಂದರೆ ಅಂದರೆ ಅದು ಇಂಟೆನ್ಸ್ ಇರಬೇಕು ಒಂದು ಕ್ಯಾರೆಕ್ಟ್ರಲ್ಲಿ. ಸೊ ಈಗ ಇದನ್ನು ಮಾಡ್ತಿದ್ದೀನಿ, ಉಪೇಂದ್ರ ಸರ್ ಜೊತೆಗೆ ಕಂಪ್ಲೀಟ್ ಆಯಿತು ಯು ಐ ಅಲ್ಲಿ. ಸೊ ಒಳ್ಳೆ ಪಾತ್ರ. ಹಾಗೆ ತೆಲುಗು ಪಾತ್ರ ಹೇಳ್ಬೋದಾ? ಇಲ್ಲ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ವರ್ಕ್ ಮಾಡಿದ್ದು? ಎಕ್ಸ್ಪೀರಿಯನ್ಸ್ ನೆಕ್ಸ್ಟ್ ಲೆವೆಲ್. ಉಪೇಂದ್ರ ಸರ್ ಜೊತೆಗೆ ವರ್ಕ್ ಮಾಡ್ಬೇಕಂತ ಎಷ್ಟೊಂದು ಆರ್ಟಿಸ್ಟ್ ವರ್ಷ ಆದ್ಮೇಲೆ ಡೈರೆಕ್ಟರ್ ಮಾಡ್ತಾ ಇದ್ದಾರೆ. ಮತ್ತೆ ಎಷ್ಟೊಂದು ಆರ್ಟಿಸ್ಟ್ಗಳ ಡ್ರೀಮ್ ಅದು, ಉಪೇಂದ್ರ ಸರ್ ಡೈರೆಕ್ಷನ್ ವರ್ಕ್ ಮಾಡಬೇಕು ಅನ್ನೋದು. ಸೊ ಆ ಒಂದು ಭಾಗ್ಯ ನಂಗೆ ಸಿಕ್ಕಿದೆ. ನಾನು ಬೀಯಿಂಗ್ ಅ ಪಾರ್ಟ್ ಯು ಐ ಅನ್ನೋಕ್ಕೆ ಒಂದು ಹೆಮ್ಮೆ. ಯೂನಿವರ್ಸ್. ಯೂನಿವರ್ಸ್. ಸೊ ಡಿಫ್ರೆಂಟ್ ವರ್ಲ್ಡ್, ಏನೋ ಒಂದು ವರ್ಡ್ನೇ ತೋರ್ಸೋಕೆ ಹೊರಟಿದ್ದಾರೆ ಅವರು. ಆ ವರ್ಡಲ್ಲಿ ನೀವು ಇದ್ದೀರಾ? ಇದ್ದೀವಿ. ಓಕೆ. ಸೊ ಅದೊಂದು ಪ್ರೌಡ್ ಇದೆ, ಒಂದು ಒಳ್ಳೆ ಪಾತ್ರ. ಹೆಂಗೆ ಸಿಕ್ತು ಆಪರ್ಚುನಿಟಿ? ಅದು ಆಪರ್ಚುನಿಟಿ ಲೈಕ್ ನಂಗೆ ಗೊತ್ತಿರಲಿಲ್ಲ. ನಾನು ಒಂದು ಯಾವುದೋ ಒಂದು ಗುರುಗಳನ್ನ ಮೀಟ್ ಆಗಕ್ಕೆ ಹೋಗಿದ್ದೆ ಯಾವುದೋ ಒಂದು ಕೆಲಸಕ್ಕಂತ. ಸೊ ಆ ಟೈಮಲ್ಲಿ ಹಂಗೆ ಹೊರಗಡೆ ಬಂದ ತಕ್ಷಣ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಂದ ಕಾಲ್ ಬಂತು, ಈ ಥರ ಆಡಿಷನ್ ಇದೆ ಬನ್ನಿ ಅಂತ. ಹೋದೆ, ಆಡಿಷನ್ ಕೊಟ್ಟೆ. ಆಡಿಷನ್ ಕೊಟ್ಟ ತಕ್ಷಣ ಒಂದು 2 ದಿನ ಆದ್ಮೇಲೆ ಕಾಲ್ ಬಂತು, ಈ ಥರ ಸೆಲೆಕ್ಟ್ ಆಗಿದೆ, ಈ ಥರ ಪಾತ್ರದ ಬಗ್ಗೆ ರಿವೀಲ್ ಇಲ್ಲ, ಅಲ್ಲಿ ಸ್ಪಾಟಲ್ಲೇ ಹೇಳ್ತೀವಿ ಅಂತ. ಬಿಫೋರ್ ಬಿಗ್ ಬಾಸ್ ಆಗಿರೋದು ಇದು? ಬಿಫೋರ್ ಬಿಗ್ ಬಾಸ್. ಓಕೆ, ಬಿಫೋರ್ ಬಿಗ್ ಬಾಸ್. ಓ ಸೂಪರ್. ಸೂಪರ್ ಕ್ವೀನ್ ಮಾಡ್ತಿದ್ದೆ ಆ ಟೈಮಲ್ಲಿ ಆಗಿರೋದು ಜಿ ಟಿವಿಲಿ. ಹೌದು. ಸೊ ಅದೇ ಆ ಥರ ಸಿಕ್ಕಿದ್ದು. ಅಂದರೆ ಈಗ ಏನೋ ಪರಿಚಯ ತಗೋಬೇಕು ಅಂತ ತಗೊಂಡಿಲ್ಲ. ಲೈಕ್ ಹೆಂಗೆ ಆರ್ಟಿಸ್ಟ್ಗೆ ಒಂದು ಆಡಿಷನ್ ಮುಖಾಂತರ ಹೇಗೆ ಸೆಲೆಕ್ಟ್ ಮಾಡಬೇಕು ಅದೇ ರೀತಿ ಸೆಲೆಕ್ಟ್ ಮಾಡಿ ಆ ಥರ ಆಪರ್ಚುನಿಟಿ ಸಿಕ್ತು. ಓಕೆ. ನೆಕ್ಸ್ಟ್ ನಂಗೆ ಯಾವುದೇ ಆಪರ್ಚುನಿಟಿ ಸಿಕ್ಕರೂ ನಾನು 100% ಕೊಡ್ತೀನಿ. ಈಗ ಯಾವುದೇ ಚಿಕ್ಕ ಕೆಲಸ ಆಗಲಿ ದೊಡ್ಡ ಕೆಲಸ ಆಗಲಿ, ಯಾವ ಕೆಲಸನೂ ನಾನು ಇದು ದೊಡ್ಡದು ಚಿಕ್ಕದು ಅಂತ ಅಂದ್ಕೊಳ್ಳಲ್ಲ. ಅಷ್ಟೇ ನಿಯತ್ತಿಂದ ಮಾಡ್ತೀನಿ ಯಾವುದೇ ಕೆಲಸ ಆದ್ರೂ ಅಷ್ಟೇ. ಟ್ಯಾಟೂ ಹಾಕ್ಬೇಕಾದ್ರೆ ಅಷ್ಟೇ ಇಂಟ್ರೆಸ್ಟಿಂಗ್ ನೋಡಿದೆ, ಅಷ್ಟೇ ಇದರಿಂದಾನೇ ನಾನು ಮಾಡೋದು. ಇಲ್ಲಿ ಹೆಸರು ಆಗ್ಬಿಟ್ಟಿದೆ, ನಾನೊಂದು ಸೆಲೆಬ್ರಿಟಿ, ನಾನೊಂದು ಅದು ನಿಜವಾಗ್ಲಿಲ್ಲ. ಯಾವತ್ತೂ ರೂಟ್ಸ್ನ ಮರೆಯಲ್ಲ ನಾನು ಬಂದಿರೋಂಥ ಹಾದಿ ಯಾವತ್ತೂ ಮರೆಯಲ್ಲ. ಯಾಕಂದ್ರೆ ಅದರಿಂದನೇ ನಾನು ಇವತ್ತು ಕೂತಿರೋದು, ನಿಮ್ಮ ಜೊತೆ ಮಾತಾಡ್ತಿರೋದು. ಸೊ ಅದನ್ನ ಮರ್ತ್ಬಿಟ್ರೆ ಅದು ವ್ಯಕ್ತಿತ್ವನೇ ಅಲ್ಲ, ಅದು ನೀತುನೇ ಅಲ್ಲ ಆ್ಯಕ್ಚುಲಿ. ಸೊ ಹಾಗಾಗಿ ಎಲ್ಲನೂ ಒಂದೇ ರೀತಿ ತಗೊಳ್ಳೋಂಥ ವ್ಯಕ್ತಿತ್ವ. ಅದನ್ನು ಹೊರತುಪಡಿಸಿ ಬೇರೆ ಸಿನಿಮಾಗಳು ಬಂದಿದೆ ಆಪರ್ಚುನಿಟಿ ಈಗ ಬಿಗ್ ಬಾಸ್ ಇಂದ ಬಂದ್ಮೇಲೆ? ಬಂದಿದೆ. ಇವಾಗ ತೆಲುಗು ಮಾಡ್ತಾ ಇದ್ದೀನಿ. ಓ ಸೂಪರ್. ಓಕೆ. ಒಟ್ಟಿನಲ್ಲಿ ಬಿಸಿ ಇದ್ದೀರಾ? ಹೆಂಗಿದು ಸಿನಿಮಾ, ಟ್ಯಾಟೂ, ಹೋಟೆಲ್ಲು, ಬ್ಯೂಟಿ ಪಾರ್ಲರ್ ಜೊತೆಗೆ ಇದೊಂದು ಸಿನಿಮಾ ಇಂಟ್ರೆಸ್ಟ್ ಇತ್ತ ನಿಮ್ಗೆ ಚಿಕ್ಕ ವಯಸ್ಸಿಂದ ಅಥವಾ ಹೇಗೆ? ಸಿನಿಮಾ ಇಂಟ್ರೆಸ್ಟ್ ಅಂದ್ರೆ ನಾನು ಮಾಡ್ತೀನಿ ಅನ್ನೋದು ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ. ಒಂದ್ಸತಿ ನಿಗೂಢ ಮೌನ ಅಂತ ಮಾಡಿದ್ದೀನಿ ಯೂಟ್ಯೂಬ್. ಹೌದು, ನೋಡಿದ್ದೀನಿ ನಾನು. ಸೊ ಅದರಲ್ಲಿ ಹಳ್ಳಿ ಕ್ಯಾರೆಕ್ಟರ್, ಆ ಹಳ್ಳಿ ಕ್ಯಾರೆಕ್ಟರ್ ಮಾಡಬೇಕಾದ್ರೆ ಅವರು ಡೈರೆಕ್ಟರ್ ಕಾಲ್ ಮಾಡಿ ನಮ್ಗೆ ಹೇಳ್ತಾರೆ, ಈ ಥರ ನಿಮ್ಗೆ ಸೆಲೆಕ್ಟ್ ಮಾಡಿದ್ವಿ, ನೀವು ಬರಬೇಕು ನೀತು, ಈ ಥರ ಶೂಟಿಂಗ್ ಇದೆ ಅಂತ. ಅಯ್ಯೋ ನಂಗೆ ಆ್ಯಕ್ಟಿಂಗೇ ಗೊತ್ತಿಲ್ಲ, ಏನ್ರಿ ನೀವು ಮಾಡಲಿಂಗ್ ಮಾಡಿದ್ದೀನಿ, ನಾರ್ಮಲ್ ಆಗಿ ಎಕ್ಸ್ಪ್ರೆಷನ್ಸ್ ಕೊಡ್ತೀನಿ, ಆಗಲ್ಲ ಅಂತಂದೆ. ಇಲ್ಲ ಬನ್ನಿ ನೀತು, ಆಗುತ್ತೆ ನಿಮ್ಮ ಕೈಯಲ್ಲಿ, ನಾ ಕಾನ್ಫಿಡೆನ್ಸ್ ಇದ್ದಿದ್ದಕ್ಕೆ ನಾನು ನಿಮ್ಗೆ ಚೂಸ್ ಮಾಡಿದ್ದು ಅಂತೇಳಿ. ನವ್ಯ ನಾಯಕ್ ಅಂತ ಡೈರೆಕ್ಟರ್.
ಸೊ ಹೋದ ತಕ್ಷಣ ಅಲ್ಲಿ ಡೈಲಾಗ್ ಕೊಟ್ರು, ಬರ್ತಾನೆ ಇಲ್ಲ ಅದು. ಸೈಕಲ್ ಅಂತಲ್ಲ, ಅದು ಇನ್ವಾಲ್ವ್ಮೆಂಟ್ ಬರಲ್ಲ. ಹೌದು, ಸೈಕಲ್ ಹೊಡಿಬೇಕಂದ್ರೆ ಲೈಕ್ ಹೇಳಿದ್ರೆ ಹೊಡ್ದಂಗೆ, ನನ್ಗದು ಆ ಫೀಲೇ ಬರ್ತಾ ಇಲ್ಲ. ಸೊ ಆಮೇಲೆ ನನಗೆ ಡೈರೆಕ್ಟರ್ ಬಂದು ಹೇಳ್ತಾರೆ, ಇಲ್ಲ ನೀವು ಇನ್ವಾಲ್ವ್ಮೆಂಟ್ ಕೊಡಿ, ನೀತು ಒಂದು ತಾಯಿಯಾಗಿ ನೀವು ಒಂದು ತಾಯಿಯಾಗಿ ಫೀಲ್ ಮಾಡಿ ಹಾಗೆ ಹೀಗೆ ಅಂತ. ಅಲ್ಲಿವರೆಗೂ ಬರ್ತಿರ್ಲಿಲ್ಲ. ಒಂದು ಇದರಲ್ಲಿ ನಮ್ದು ವರ್ಕ್ಶಾಪ್ ತರ ನಡೀತು. ಟೈಮಲ್ಲಿ ಮಗು ಬಂದು ನನ್ನ ಕಾಲು ಹಿಡ್ಕೊಂಡು, ಅಮ್ಮ ನೀನ್ ಎಲ್ಲೋಗೋಕ್ ಹೋಗ್ಬೇಡ, ನೀನ್ ಇಲ್ಲೇ ಇರಮ್ಮ ಹಾಗೆ ಹೇಗೆ ಅಂತ ಮಾತಾಡುತ್ತೆ. ಅವಾಗ ಆಟೋಮೆಟಿಕ್ ಆ ವೈಬ್ರೇಷನ್ ಬಂತು, ಆ ಆಟೋಮೆಟಿಕ್ ಡೈಲಾಗ್ ಹೇಳ್ತಾ ಇದ್ದೀನಿ ನಾನು. ಆಮೇಲೆ ಮೂವಿ ನೋಡ್ತೀನಿ, ಅಷ್ಟು ರಿಯಲಿಸ್ಟಿಕ್ ಆಗಿ ಬಂದಿದೆ. ಸೊ ಅವಾಗ ಗೊತ್ತಾಯ್ತು, ನಾವು ಆಕ್ಟಿಂಗ್ ಅಂದ್ರೆ ಆಕ್ಟ್ ಮಾಡ್ಬೇಕಾಗಿಲ್ಲ, ಪರಕಾಯ ಪ್ರವೇಶ ಮಾಡ್ಬೇಕು, ಆ ಒಂದು ಪಾತ್ರನ ನಾವು ಅನುಭವಿಸ್ಬೇಕು. ಒಂದು ಭಿಕ್ಷುಕಿ ಆಗಿರ್ಲಿ, ಭಿಕ್ಷುಕಿ ತರ ನಾವು ಫೀಲ್ ಮಾಡ್ಬೇಕು. ನಾನೇ ಭಿಕ್ಷುಕ ನಾನೇ ಭಿಕ್ಷುಕ ಅಂತ ಒಂದು ರಾಯಲ್, ಒಂದು ಶ್ರೀಮಂತ ಇದು ಮಾಡಿ, ಒಂದು ಮಾಡರ್ನ್ ಅಂತ ಬಂದಾಗ ಎಲಿಗೆನ್ಸಿ, ಒಂದು ಲುಕ್ ಇಂದ ಹಿಡಿದು. ಸೊ ಒಂದು ವಿಲನಿಶ್ ಅಂದಾಗ ಒಂದು ಆಟಿಟ್ಯೂಡ್, ಒಂದು ಗತ್ತು, ಒಂದು ಇದು ಮಾಡೋ ರೀತಿ ಆಯ್ತು. ಸೊ ಅದೆಲ್ಲ ಕಲಿತಾ ಬಂದೆ ನಾನು. ಅದೊಂದು ಎಕ್ಸ್ಪೀರಿಯನ್ಸ್ ಆಗ್ತಾ ಬಂತು. ಅದೇ ನಾ ಹೇಳ್ದಂಗೆ ಕಲಿಕೆ ಅಂದ್ರೆ ನಂಗೆ ತುಂಬಾ ಇಷ್ಟ. ಒಂದು ಚಿಕ್ಕ ಕೆಲಸ ದೊಡ್ಡ ಕೆಲಸ ಅಂದಾಗ ಅಲ್ಲಿ ಒಳಕೊಂಡ್ಬಿಡ್ತೀನಿ ನಾನು. ಅಲ್ಲ, ಈಗ ಅದೇ ಅನ್ನಿಸ್ತಾ ಇತ್ತು ನನಗೆ ಮಾತಾಡ್ತಾ, ಸಕಲ ಕಲಾವಲ್ಲಭೆ ನೀವು ಏನೆಲ್ಲ ಮಾಡಿಲ್ಲ. ಈಗ ನಮ್ಗೆ ಇದು ಗೊತ್ತಿಲ್ಲ, ಟ್ಯಾಟೂ ಗೊತ್ತಿಲ್ಲ, ಯಾವುದೋ ಇಂಟರ್ವ್ಯೂ ಮಾಡ್ತೀವಿ, ಆಕ್ಟಿಂಗ್ ಮಾಡ್ತೀವಿ ಆ ಥರ. ಬಟ್ ನಿಮ್ಗೆ ಬ್ಯೂಟಿ ಪಾರ್ಲರ್ ಗೊತ್ತು, ಅಡಿಗೆನೂ ಬರುತ್ತೆ, ಟ್ಯಾಟೂ ಮಾಡ್ತೀರಾ. ಎಷ್ಟು ಇನ್ನು ಏನೆಲ್ಲ ಮಾಡ್ಬೇಕು ಅನ್ಕೊಂಡಿದ್ದೀರಾ ಲೈಫಲ್ಲಿ? ಏನಿಲ್ಲ, ಹೆಂಗ್ ಬರುತ್ತೆ ಗೋ ವಿತ್ ದ ಫ್ಲೋ. ಯಾವತ್ತು ನಾವು ಬೌಂಡ್ರೀಸ್ ಹಾಕೋಬಾರ್ದು ನಮ್ಮ ಲೈಫ್. ನಿಮ್ಗೆ ಏನ್ ಇಷ್ಟನೋ ಅದು ಮಾಡ್ತಾ ಇರಬೇಕು. ಮತ್ತೆ ಅರ್ನಿಂಗ್ಸ್ ಅಂತ ಇರಲೇಬೇಕು ಯಾವ್ದೋ ಒಂದು ಫೀಲ್ಡ್ ಅಲ್ಲಿ. ಅದು ಬಿಟ್ಟು ನೀವು ಯಾವ್ದಾದ್ರು ಎಕ್ಸ್ಪ್ಲೋರ್ ಮಾಡ್ತಾ ಹೋದಾಗ ನಿಮ್ಮಲ್ಲಿರೋ ಏನೋ ಹಿಡನ್ ಟ್ಯಾಲೆಂಟ್ ಇರುತ್ತೆ, ಅದು ಹೊರಗಡೆ ಬರುತ್ತೆ. ಈಗ ನೋಡಿ, ನನಗೆ ಆಕ್ಟಿಂಗ್ ಗೊತ್ತಿರ್ಲಿಲ್ಲ, ಈಗ ಬಂದಿದೆ ಅಂದ್ರೆ ಅದು ನನ್ನಲ್ಲಿತ್ತದು. ಅದಕ್ಕೆ ಆದಂತ ಒಂದು ಸಂದರ್ಭ ಅದು ಬಂತು. ಅದೇ ತರ ನಾನು ಹೊರಗಡೆ ಅದನ್ನ ತೋರ್ಸಕ್ಕೆ ಇದಾಯ್ತು, ಸ್ಫೂರ್ತಿ ಆಯ್ತು. ಸೊ ಹಾಗಾಗಿ ಎಲ್ಲನೂ ಟ್ರೈ ಮಾಡ್ಬೇಕು. ಒಂದ್ ಲೈಫ್, ಒಂದ್ ಚಾನ್ಸ್, ಮೇಕ್ ಇಟ್ ಹ್ಯಾಪನ್. ಯಾವತ್ತೂ ಹೇಳ್ತಾ ಇರ್ತೀನಿ ಇದನ್ನ. ಸೊ ಅದನ್ನ ಇಲ್ಲೂ ಟ್ಯಾಟೂನು ಬರ್ಸ್ಕೊಂಡಿದ್ದೀನಿ ನಾನು, ಲೈಫ್ ಒಂದ್ ಚಾನ್ಸ್ ಅಂತ.